ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಒಂದು ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಮುಂದೆ ಬರ್ತಕ್ಕಂತಹ ಒಂದು ತರಗತಿಗಳನ್ನು ಈಗ ಶುರು ಮಾಡ್ಕೊಳ್ತಾ ಹೋಗೋಣ. ಈಗಾಗಲೇ ವಿಲೇಜ್ ಅಕೌಂಟೆಂಟ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅತಿ ಮುಖ್ಯವಾಗಿ ಹೆಚ್ಚಿನ ಒಂದು ತರಗತಿಗಳನ್ನು ನಮ್ಮ ಒಂದು ಚಾನಲ್ನಲ್ಲಿ ನಿಮಗೆ ಕೊಟ್ಟಿದ್ದೇವೆ. ಮತ್ತು ಇಲ್ಲಿ ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ ಆಗಿದೆ. ಅಕ್ಟೋಬರ್ 27ನೇ ಅಥವಾ 29ನೇ ತಾರೀಕಿನಂದು ಎಕ್ಸಾಮ್ ಇದೆ. ಎಕ್ಸಾಮ್ ಡೇಟ್ಗೆ ಸಂಬಂಧಪಟ್ಟಂತೆ ಒಂದು ವಿಡಿಯೋಗಳನ್ನು ಮಾಡಿ ಈಗ ಆದಷ್ಟು ಬೇಗ ನಿಮಗೆ ತಲುಪಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಈ ಒಂದು ತರಗತಿ ನಿಮಗೆ ತಲುಪಿಸುವ ಹೊತ್ತಿಗೆ ಆ ಒಂದು ಎಕ್ಸಾಮ್ ಡೇಟ್ ಕೂಡ ನಿಮಗೆ ಅನೌನ್ಸ್ ಆಗಿರ್ತದೆ. ನೋಡಿ, ತುಂಬ ಇಂಪಾರ್ಟೆಂಟಾಗಿ ಈ ಒಂದು ತರಗತಿಗಳು ಇದ್ದಾವೆ. ಅದಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಅದರ ಜೊತೆಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬನ್ನು ಕೂಡ ನೀವು ಮಾಡ್ಕೋಬೋದು. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ಅಂದರೆ ಮುಂದೆ ಬರ್ತಕ್ಕಂಥ ತರಗತಿಗಳು ಆದಷ್ಟು ಬೇಗ ನೀವು ನೋಡ್ಬೋದು. ಮತ್ತು ಇಲ್ಲಿ ತರಗತಿಗಳು ಕಂಟಿನ್ಯೂಸ್ ಆಗಿ ಕ್ಲಾಸ್ ತರಗತಿಗಳು ಇದ್ದಾವೆ. ಅಂದರೆ ಒಂದನೇ ತರಗತಿ, ಎರಡನೇ ತರಗತಿ, ಈ ರೀತಿಯಾಗಿ ತರಗತಿಗಳು ಇಲ್ಲಿ ಡಿವೈಡ್ ಆಗಿದ್ದಾವೆ. ಪ್ಲೇಲಿಸ್ಟ್ ಕೂಡ ಇದೆ. ಎಲ್ಲರೂ ಕೂಡ ಪ್ಲೇಲಿಸ್ಟನ್ನು ಕೂಡ ನೀವು ಒಂದ್ಸರಿ ಚೆಕ್ ಮಾಡಿ. ಸಂಪೂರ್ಣವಾಗಿ 1ನೇ ಕ್ಲಾಸಿಂದ ಈಗ ನಡೀತಿರ್ತಕ್ಕಂಥ ಒಂದು 37ನೇ ತರಗತಿವರೆಗೂ ಕೂಡ ತರಗತಿಗಳು ಸಂಪೂರ್ಣವಾಗಿದ್ದಾವೆ. ಅವನ್ನು ಚೆಕ್ ಮಾಡ್ಕೊಳ್ಳಿ. ಅವನ್ನು ಒಂದ್ಸರಿ ನೀವು ಕರೆಕ್ಟಾಗಿ ಓದ್ಕೊಳ್ತಾ ಹೋಗಿ. ಓಕೆ, ಬನ್ನಿ ಇವತ್ತಿನ ಒಂದು ಮೊದಲನೇ ಪ್ರಶ್ನೆ ನೋಡೋಣ. ಏನಪ್ಪ ಮೊದಲನೇ ಪ್ರಶ್ನೆ ಅಂತ ಅಂದರೆ, ಸಾಹಿತ್ಯ ಅಕಾಡೆಮಿ ಪ್ರಧಾನ ಕಚೇರಿ ಎಲ್ಲಿದೆ ಅಂತ. ಸಾಹಿತ್ಯ ಅಕಾಡೆಮಿಯ ಒಂದು ಪ್ರಧಾನ ಕಚೇರಿ ಎಲ್ಲಿದೆ ಅಂತ ಕೇಳಿದರೆ, ಇದರ ಒಂದು ಪ್ರಧಾನ ಕಚೇರಿ ಎಲ್ಲಿದೆ ಅಂತ ಕೇಳಿದರೆ ನವದೆಹಲಿಯಲ್ಲಿ ಕಂಡುಬರ್ತದೆ. ಸಾಹಿತ್ಯ ಅಕಾಡೆಮಿ ಪ್ರಧಾನ ಕಚೇರಿ ನವದೆಹಲಿಯಲ್ಲಿ ನಿಮಗೆ ಕಂಡುಬರ್ತದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಮೌರ್ಯರ ಕಾಲದಲ್ಲಿ ನಗರಗಳ ಒಂದು ಜನಗಣತಿ ಅಧಿಕಾರಿಯ ಹೆಸರು ಏನು ಅಂತ. ಮೌರ್ಯರ ಕಾಲ ಅಂತ ಅಂದರೆ ಚಂದ್ರಗುಪ್ತ ಮೌರ್ಯ ಎಲ್ರಿಗೂ ಕೂಡ ಗೊತ್ತಿರ್ತದೆ, ಅಶೋಕ ಗೊತ್ತಿರ್ತಾನೆ. ಈ ಒಂದು ರಾಜರ ಒಂದು ಆಳ್ವಿಕೆಯ ಕಾಲದಲ್ಲಿ ಜನಗಣತಿಯ ಒಂದು ಅಧಿಕಾರಿಯ ಹೆಸರು ಏನು ಅಂತ ಕೇಳ್ತಾ ಇದ್ರು ಅಂತ ಕೇಳಿದರೆ, ಜನಗಣತಿ ಮಾಡ್ತಕ್ಕಂಥ ಒಂದು ಅಧಿಕಾರಿ ಹೆಸರು ನಾಗರಕ ಅಂತ ಕರಿತಾಯಿದ್ರು. ನಾಗರಕ ಅಂತ ಇಲ್ಲಿ ಕರಿತಾಯಿದ್ರು. ಆಪ್ಷನ್ ಎ ನಾಗರಕ ಇಲ್ಲಿ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ, ದಾನ ಪರಿಷತ್ತೊಂದು ಸಾಮಾನ್ಯ ಮಸೂದೆಯನ್ನು ಒಟ್ಟಾಗಿ ಎಷ್ಟು ಕಾಲದವರೆಗೆ ಇಲ್ಲಿ ತಡೆ ಹಿಡಿಯಬಹುದು ಅಂತ. ನೋಡಿ, ಧನ ಪರಿಷತ್ತೊಂದು ಸಾಮಾನ್ಯ ಒಂದು ಮಸೂದೆಯನ್ನು ಒಟ್ಟಾಗಿ ಎಷ್ಟು ಕಾಲದವರೆಗೆ ತಡೆ ಹಿಡಿಯಬಹುದು ಅಂತ ಕೇಳಿದರೆ, ಇದನ್ನು ಒಟ್ಟಾಗಿ 4 ತಿಂಗಳುಗಳವರೆಗೆ ಇದನ್ನು ತಡೆ ಹಿಡಿಬೋದು. ಆಪ್ಷನ್ ಇಲ್ಲಿ ಡಿ, ಇಲ್ಲಿ 4 ತಿಂಗಳು ಸರಿಯಾದ ಉತ್ತರ ಆಗಿರ್ತದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ರಾಮ್ಸರ್ ತಾಣಗಳು ಎಂದು ಘೋಷಿಸಲ್ಪಟ್ಟ ವೇದಂತಗಲ್ ಪಕ್ಷಿಧಾಮ. ನೋಡಿ, ವೇದಂತಗಲ್ ಪಕ್ಷಿಧಾಮ ಮತ್ತು ಇಲ್ಲಿ ಕುಂತಂಕುಳಂ ಪಕ್ಷಿಧಾಮಗಳು ಯಾವ ರಾಜ್ಯದಲ್ಲಿ ಕಂಡು ಬರ್ತವೆ ಅಂತ. ಕುಂತಂಕುಳಂ ಅಂತ ಅಂದರೆ ನೀವು ಕೇಳಿರ್ತೀರ ಕೂಡಂಕುಳಂ ಅಂತ. ಇದರ ಪಕ್ಕದಲ್ಲಿ ಕುಂತಂಕುಳಂ ಎಂಬತಕ್ಕಂಥ ಒಂದು ಪಕ್ಷಿಧಾಮ ಕೂಡ ಇಲ್ಲಿ ನಿಮಗೆ ಗೊತ್ತಿರ್ತದೆ. ಮತ್ತು ಇಲ್ಲಿ ಇನ್ನೊಂದು ಯಾವುದಪ್ಪ ಅಂತಂದರೆ ವೇದಾಂತಗಲ್ ಎಂಬತಕ್ಕಂಥ ಒಂದು ಪಕ್ಷಿಧಾಮ ಮತ್ತು ಕುಂತಂಕುಳಂ ಎಂಬತಕ್ಕಂಥ ಒಂದು ಪಕ್ಷಿಧಾಮ ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ ಅಂತ ಕೇಳಿದರೆ, ತಮಿಳುನಾಡಿನಲ್ಲಿ 2 ಪಕ್ಷಿಧಾಮಗಳು ಇಲ್ಲಿ ಕಂಡು ಬರ್ತವೆ. ತಮಿಳುನಾಡಿನಲ್ಲಿ ಈ ಒಂದು 2 ಪಕ್ಷಿಧಾಮಗಳು ಕಂಡು ಬರ್ತವೆ. ಆಪ್ಷನ್ ಇಲ್ಲಿ ಸಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಕಳಸ ಮತ್ತು ಬಂಡೂರಿ ಎಂಬತಕ್ಕಂಥ ಒಂದು ಕೆಳಕಂಡದರ ಒಂದು 2 ಉಪನದಿಗಳು ಆಗಿದ್ದಾವೆ ಅಂತ. ಅಂದರೆ ಕಳಸ ಬಂಡೂರಿ ಎಂಬತಕ್ಕಂಥ ಒಂದು 2 ನದಿಗಳು ಏನಿದ್ದಾವೆ, ಯಾವ ನದಿಯ ಒಂದು ಉಪನದಿಗಳು ಇಲ್ಲಿ ಆಗಿರ್ತವೆ ಅಂತ ಕೇಳಿದ್ದಾರೆ. ಮತ್ತು ಈ ಒಂದು ಕಳಸ ಬಂಡೂರಿಗೆ ಸಂಬಂಧಪಟ್ಟಂತೆ ಏನಪ್ಪ ಇನ್ನೊಂದು ಅಪ್ಡೇಟ್ ಅಂತ ಅಂದರೆ, ಇದು ಬೇರೆ 2 ರಿಂದ 3 ರಾಜ್ಯಗಳಿಗೆ ಸಂಬಂಧ ಹೊಂದಿರತಕ್ಕಂಥದ್ದು ಕಳಸ ಬಂಡೂರಿ ಯೋಜನೆ ಅಂತಕ್ಕಂಥದ್ದು. ಇದರಿಂದ ಧಾರವಾಡ, ಗದಗ ಮತ್ತು ಬೆಳಗಾವಿ ಈ ಒಂದು 3 ಜಿಲ್ಲೆಗಳಿಗೆ ನೀರನ್ನು ಅಥವಾ ಕುಡಿಯೋ ನೀರನ್ನು ಒದಗಿಸಲು ಇಲ್ಲಿ ಈ ಒಂದು ಯೋಜನೆಯನ್ನು ಶುರು ಮಾಡಲಾಗಿತ್ತು, ಅಥವಾ ಇದನ್ನು ಮಹದಾಯಿ ಯೋಜನೆ ಅಂತಲೂ ಕೂಡ ಕರೀತಾರೆ. ಮತ್ತು ಇಲ್ಲಿ ಮಹದಾಯಿ ನದಿ ಎಂಬತಕ್ಕಂಥ ಒಂದು ಯೋಜನೆ ಕೂಡ ಇದನ್ನು ಕರೀತಾರೆ. ಅದರ ಜೊತೆಗೆ ಇದು ಯಾವ ಒಂದು ರಾಜ್ಯಗಳ ನಡುವೆ ಇಲ್ಲಿ ವಿವಾದಕ್ಕೆ ಒಳಗಾಗಿದೆ ಅಂತ ಕೇಳಿದರೆ, ಕರ್ನಾಟಕ, ಗೋವಾ ಮತ್ತು ಇಲ್ಲಿ ಮಹಾರಾಷ್ಟ್ರ ಟೋಟಲ್ ಆಗಿ 3 ರಾಜ್ಯಗಳಿಗೆ ಇದು ಡಿಸ್ಪ್ಯೂಟಲ್ಲಿ ಕಂಡು ಬರ್ತದೆ. ಯಾವುದಪ್ಪ ಅಂತಂದರೆ ಇದೇ ಒಂದು ಕಳಸಾ ಬಂಡೂರಿ ಎಂಬತಕ್ಕಂಥ ಒಂದು ಯೋಜನೆ. ಮತ್ತು ಇಲ್ಲಿ ಏನು ಕೇಳಿದರೆ, ಕಳಸಾ ಬಂಡೂರಿ ಎಂಬತಕ್ಕಂಥ ಒಂದು ಕೆಳಕಂಡದರ 2 ಉಪನದಿಗಳು ಅಂತ ಕೇಳಿದರೆ ಅದು ಮಹದಾಯಿ ಜಲಾನಯನ ಪ್ರದೇಶದ ಒಂದು 2 ಉಪನದಿಗಳು ಆಗಿರ್ತವೆ. ಆಪ್ಷನ್ ಇಲ್ಲಿ ಬಿ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ, ಹಾಲನ್ನು ಕೆಡೆದಾಗ ಕೆನೆಯ ಒಂದು ಬೇರೆಯಾಗಲು ಇಲ್ಲಿ ಕಾರಣ ಏನು ಅಂತ ಕೇಳಿದರೆ, ಹಾಲನ್ನು ಕೆರೆದಾಗ ಕೆನೆಯ ಇಲ್ಲಿ ಬೇರೆ ಆಗೋದಕ್ಕೆ ಇಲ್ಲಿ ಕಾರಣ ಏನಪ್ಪ ಅಂತಂದರೆ ಕೇಂದ್ರಾಪಗಾಮಿ ಎಂಬತಕ್ಕಂಥ ಒಂದು ಬಲ. ಇದನ್ನು ಇಂಗ್ಲೀಷ್ನಲ್ಲಿ ನಿಮಗೆ ಕೇಂದ್ರಾಪಗಾಮಿ ಎಂಬತಕ್ಕಂಥ ಒಂದು ಬಲ ಅಂತ ಕರೀತಾರೆ. ಅದನ್ನು ನೆಕ್ಸ್ಟ್ ಬರ್ತಕ್ಕಂಥ ತರಗತಿಗಳಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಇಲ್ಲಿ ಇಷ್ಟನ್ನು ನೆನಪಿಟ್ಕೊಳ್ಳಿ, ಕೇಂದ್ರಾಪಗಾಮಿ ಎಂಬತಕ್ಕಂಥ ಒಂದು ಬಲ. ಇದನ್ನು ಈ ಒಂದು ಬಲದಿಂದ ಹಾಲನ್ನು ಕರೆದಾಗ ಕೆನೆ ಇಲ್ಲಿ ಬೇರೆ ಆಗ್ತದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ತುಂಬ ಬಿಸಿಲಿನ ಒಂದು ದಿನಗಳಲ್ಲಿ ಗೋಚರಿಸ್ತಕ್ಕಂಥ ಒಂದು ಮರೀಚಿಕೆಗಳಿಗೆ ಕಾರಣವಾಗುವ ಪ್ರಕ್ರಿಯೆ ಅಂತ. ಅಂದರೆ ತುಂಬ ಬಿಸಿಲಿನ ದಿನಗಳಲ್ಲಿ ಈ ಒಂದು ಮರೀಚಿಕೆಗಳು ಇಲ್ಲಿ ಕಾಣಬರ್ತವೆ.
ಅದು ಯಾವುದಕ್ಕೆ ಅಥವಾ ಯಾಕೆ ಈ ಒಂದು ತುಂಬ ಬಿಸಿಲಿನಲ್ಲಿ ಕಾಣಸಿಗ್ತವೆ ಅಂತ ಇಲ್ಲಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಸಂಪೂರ್ಣ ಆಂತರಿಕ ಪ್ರತಿಫಲನ. ಸಂಪೂರ್ಣ ಆಂತರಿಕ ಪ್ರತಿಫಲನ ಇಲ್ಲಿ ಸರಿಯಾದ ಉತ್ತರ. ಆಪ್ಷನ್ ಇಲ್ಲಿ ಎ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಭಾರತದಲ್ಲಿ ಗ್ರಾಹಕ ಬೆಲೆ ಸೂಚ್ಯಂಕದ ಮೂಲ ವರ್ಷ ಯಾವುದು? ಭಾರತದಲ್ಲಿ ಗ್ರಾಹಕ ಬೆಲೆ ಸೂಚ್ಯಂಕದ ಮೂಲ ವರ್ಷ ಇಲ್ಲಿ ಯಾವುದು ಅಂತ ಕೇಳಿದರೆ ಮೂಲ ವರ್ಷ 2012. 2012 ಇಲ್ಲಿ ಬೇಸ್ ಇಯರ್ ಅಂತ ಕರೀತಾರೆ. ಎಕನಾಮಿಕ್ಸ್ನಲ್ಲಿ ಬೇಸ್ ಇಯರ್ ಅಂತ ಕರೀತಾರೆ. ಈ ಒಂದು ಬೇಸ್ ಇಯರ್ 2012 ಈಗ ಪ್ರೆಸೆಂಟಲ್ಲಿ ಇರತಕ್ಕಂಥದ್ದು. ಇದನ್ನು ಚೇಂಜ್ ಮಾಡಬೇಕಾಗಿರ್ತದೆ 2022ಕ್ಕೆ, ಆದರೆ ಇನ್ನೂ ಕೂಡ ಮಾಡಿಲ್ಲ. 2024ನೇ ವರ್ಷ ಕೂಡ ಬಂದರೂ ಕೂಡ ಇನ್ನೂ ಕೂಡ ಬೇಸ್ ಇಯರನ್ನು ನಾವು ಚೇಂಜ್ ಮಾಡಿಲ್ಲ. ಅಥವಾ ರಿಯಲ್ GDP ಅಥವಾ ನಾಮಿನಲ್ GDP ಅಂತ ಏನಿರ್ತವೆ, ರಿಯಲ್ GDPಯನ್ನು ನಾವು ಈ ವರ್ಷದಲ್ಲಿ ನೋಡಿದರೆ ನಾಮಿನಲ್ GDPಯನ್ನು ನಾವು 2012ರಿಂದ ನಾವು ನೋಡ್ಕೊಳ್ತಾ ಬರ್ತೇವೆ. ಅದಕ್ಕಾಗಿ ಭಾರತದಲ್ಲಿ ಗ್ರಾಹಕ ಬೆಲೆ ಸೂಚ್ಯಂಕದ ಒಂದು ಮೂಲ ವರ್ಷ ಯಾವುದಪ್ಪ ಅಂತಂದರೆ 2012. ಅದೇ ರೀತಿ ಮುಂದಿನ ಪ್ರಶ್ನೆ, ಕರ್ನಾಟಕದ ಒಂದು ಉಕ್ಕಿನ ಮನುಷ್ಯ ಎಂದು ಬಿರುದಾಂಕಿತರು ಇಲ್ಲಿ ಯಾರು ಅಂತ ಕೇಳಿದರೆ, ಕರ್ನಾಟಕದ ಉಕ್ಕಿನ ಮನುಷ್ಯ ಎಂದು ಬಿರುದಾಂಕಿತರು ಇಲ್ಲಿ ಯಾರು ಅಂತ ಕೇಳಿದರೆ ಇಲ್ಲಿ ಕರ್ನಾಟಕದ ಉಕ್ಕಿನ ಮನುಷ್ಯ ಎಂಬತಕ್ಕಂಥ ಒಂದು ಬಿರುದಾಂಕಿತರು ಯಾರಪ್ಪ ಅಂತಂದರೆ ಕರ್ನಾಟಕದ ಉಕ್ಕಿದ ಮನುಷ್ಯ ಅಂತ ಹರ್ಡೇಕರ್ ಮಂಜಪ್ಪ ಅವ್ರನ್ನ ಕರೀತಾರೆ. ಅದೇ ಭಾರತದ ಉಕ್ಕಿನ ಮನುಷ್ಯ ಯಾರು ಅಂತ ಎಲ್ಲರೂ ಕೂಡ ನೀವು ಕಮೆಂಟನ್ನು ಮಾಡಿ. ಮತ್ತು ಇಲ್ಲಿ ಇನ್ನೊಂದು ಪ್ರಶ್ನೆ, ಗಡಿನಾಡ ಗಾಂಧಿ ಎಂಬತಕ್ಕಂಥದ್ದವರು ಗಡಿನಾಡ ಗಾಂಧಿ ಅಂತ ಯಾರನ್ನು ಕರೀತಾರೆ ಅದನ್ನು ಕೂಡ ನೀವು ಕಮೆಂಟನ್ನು ಮಾಡ್ಬೋದು. 2 ಪ್ರಶ್ನೆಗಳನ್ನು ಕೊಟ್ಟಿದ್ದೇನೆ, ಎಲ್ಲರೂ ಕೂಡ ಕಮೆಂಟ್ ಬಾಕ್ಸ್ ಮೂಲಕ ಆನ್ಸರ್ನ ತಿಳಿಸಿ. ಓಕೆ, ಮುಂದಿನ ಪ್ರಶ್ನೆ, ರಾಜ್ಯದ ಒಂದು ರಾಜ್ಯಪಾಲರನ್ನು ರಾಷ್ಟ್ರಪತಿಗಳು ಈ ಕೆಳಗಿನವರ ಒಂದು ಸಲಹೆ ಮೇರೆಗೆ ನೇಮಕವನ್ನು ಮಾಡಲಾಗ್ತದೆ ಅಂತ ಇಲ್ಲಿ ಕೇಳಿದರೆ, ರಾಜ್ಯದ ರಾಜ್ಯಪಾಲರನ್ನು ರಾಷ್ಟ್ರಪತಿಗಳು ಇಲ್ಲಿ ನೇಮಕವನ್ನು ಮಾಡ್ತಾರೆ, ಎಲ್ಲರಿಗೂ ಕೂಡ ಗೊತ್ತು. ಆದರೆ ಅವರು ಯಾರ ಒಂದು ಸಲಹೆ ಮೇರೆಗೆ ನೇಮಕವನ್ನು ಮಾಡ್ತಾರೆ ಅಂತ ಅದು ಪ್ರಧಾನಮಂತ್ರಿ ಸಲಹೆ ಮೇರೆಗೆ ಇಲ್ಲಿ ನೇಮಕವನ್ನು ಮಾಡ್ತಾರೆ. ಪ್ರಧಾನಮಂತ್ರಿ ಸಲಹೆ ಮೇರೆಗೆ. ಆಪ್ಷನ್ ಇಲ್ಲಿ ಬಿ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ, ವಾಗ್ಭೂಷಣ ಎಂಬತಕ್ಕಂಥ ಒಂದು ಮಾಸಿಕ ಪತ್ರಿಕೆಯನ್ನು ಹೊರಡಿಸಿದ ಸಂಘ ಯಾವುದು ಅಂತ. ವಾಗ್ಭೂಷಣ ಎಂಬತಕ್ಕಂಥ ಒಂದು ಮಾಸಿಕ ಪತ್ರಿಕೆ, ಈ ಒಂದು ಮಾಸಿಕ ಪತ್ರಿಕೆಯನ್ನು ಹೊರಡಿಸಿರ್ತಕ್ಕಂಥ ಒಂದು ಸಂಘ ಯಾವುದಪ್ಪ ಅಂತಂದರೆ ಅದು ಕರ್ನಾಟಕ ವಿದ್ಯಾವರ್ಧಕ ಸಂಘ ಧಾರವಾಡ. ಕರ್ನಾಟಕ ವಿದ್ಯಾವರ್ಧಕ ಒಂದು ಸಂಘ ಇಲ್ಲಿ ಧಾರವಾಡ ವಾಗ್ಭೂಷಣ ಎಂಬತಕ್ಕಂಥ ಒಂದು ಮಾಸಿಕ ಪತ್ರಿಕೆಯನ್ನು ಹೊರಡಿಸಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಪಂಚಶೀಲ ಒಪ್ಪಂದಕ್ಕೆ ಸಹಿ ಹಾಕಿದ ದೇಶಗಳು ಯಾವ್ಯಾವುದು ಅಂತ ಕೇಳಿದರೆ, ಪಂಚಶೀಲ ಒಪ್ಪಂದಕ್ಕೆ ಸಹಿ ಹಾಕಿರ್ತಕ್ಕಂಥ ಒಂದು ದೇಶಗಳು ಯಾವ್ಯಾವುದು ಅಂತ. 1951ರಲ್ಲಿ ಈ ಒಂದು ಪಂಚಶೀಲ ಒಪ್ಪಂದಕ್ಕೆ ಭಾರತ ಮತ್ತು ಚೀನಾ ಇಲ್ಲಿ ಸಹಿಯನ್ನು ಹಾಕ್ತವೆ. 10 ವರ್ಷದ ಒಂದು ಒಪ್ಪಂದ ಇದು. 1959ರಲ್ಲಿ ಈ ಒಂದು ಪಂಚಶೀಲ ಒಪ್ಪಂದ ಮುಗೀತದೆ. ಆದರೆ ಇಲ್ಲಿ 1960ರಲ್ಲಿ ಡೈರೆಕ್ಟಾಗಿ ಅವರು ಇಂಡಿಯಾ ಚೀನಾ ವಾರ್ ಶುರು ಆಗಿಬಿಡ್ತದೆ ಪಂಚಶೀಲ ಒಪ್ಪಂದ ಆದ ನಂತರ. ಇದು ನಿಮಗೆ ಗೊತ್ತಿರಬೇಕು. ಆಪ್ಷನಲ್ಲಿ ಸಿ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ, ವಿನಾಯಕ ಎಂಬತಕ್ಕಂಥ ಒಂದು ಕಾವ್ಯನಾಮದಿಂದ ಪ್ರಸಿದ್ಧರಾಗಿರ್ತಕ್ಕಂಥ ಒಂದು ಕವಿ ಯಾರು? ವಿನಾಯಕ ಎಂಬತಕ್ಕಂಥ ಕಾವ್ಯನಾಮದಿಂದ ಅಥವಾ ವಿಕೃ ಗೋಕಾಕ್ ಅಂತ ಇಲ್ಲಿ ನಿಮಗೆ ಡೈರೆಕ್ಟಾಗಿ ಕಾಣ್ತಾ ಇದೆ. ವಿಕೃ ಗೋಕಾಕ್ ಅಂತ ಅಂದರೆ ವಿ ಅಂತ ಅಂದರೆ ವಿನಾಯಕ ಎಂಬತಕ್ಕಂಥದ್ದು. ಆಪ್ಷನ್ ಇಲ್ಲಿ ಬಿ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ, ದೇಶದಲ್ಲಿ ಅತಿ ಹೆಚ್ಚು ಉಷ್ಣತೆಯನ್ನು ದಾಖಲೆ ಮಾಡಿರ್ತಕ್ಕಂಥ ಒಂದು ಪ್ರದೇಶ ರಾಜಸ್ಥಾನದಲ್ಲಿದೆ. ಹಾಗಾದರೆ ಅದು ಯಾವುದು ಅಂತ ಕೇಳಿದರೆ, ದೇಶದಲ್ಲಿ ಅತಿ ಹೆಚ್ಚು ಉಷ್ಣತೆಯನ್ನು ಈಗ ರೆಕಾರ್ಡ್ ಮಾಡಿರ್ತಕ್ಕಂಥ ಒಂದು ಪ್ರದೇಶ ಅದು ಯಾವುದಪ್ಪ ಅಂತಾರೆ ಗಂಗಾನಗರ. ಗಂಗಾನಗರ ಇಲ್ಲಿ ಸರಿಯಾದ ಉತ್ತರ. ಆಪ್ಷನ್ ಇಲ್ಲಿ ಎ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ ಮತ್ತು ಕೊನೆಯ ಪ್ರಶ್ನೆ, ದಕ್ಷಿಣ ಭಾರತದ ಮೊಟ್ಟಮೊದಲ ವಿಶ್ವವಿದ್ಯಾಲಯ ಅಂತ ಯಾವುದರನ್ನು ಇಲ್ಲಿ ಕರೀತಾರೆ? ದಕ್ಷಿಣ ಭಾರತದ ಮೊಟ್ಟಮೊದಲ ವಿಶ್ವವಿದ್ಯಾಲಯ ಇಲ್ಲಿ ಬೀದರನ್ನು ಕರೀತಾರೆ. ಆಪ್ಷನ್ ಇಲ್ಲಿ ಡಿ ಸರಿಯಾದ ಉತ್ತರ. ಆಪ್ಷನ್ ಇಲ್ಲಿ ಡಿ, ದಕ್ಷಿಣ ಭಾರತದ ಮೊಟ್ಟಮೊದಲ ವಿಶ್ವವಿದ್ಯಾಲಯ ಮದರ್ಸ ಇರತಕ್ಕಂಥ ಒಂದು ಜಿಲ್ಲೆ ಅದು ಬೀದರ್ ಆಗಿದೆ. ಆಪ್ಷನ್ ಡಿ ಸರಿಯಾದ ಉತ್ತರ. ನೋಡಿ, ಇವಾಗಿದ್ದು ಇವತ್ತಿನ ಒಂದು ತರಗತಿಗೆ ಸಂಬಂಧಪಟ್ಟಂತೆ ಮಾಹಿತಿ. ಈ ಒಂದು ಕ್ಲಾಸ್ ನಿಮಗೆ ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ವಂದೇ ಮಾತರಂ.